ಒಬ್ಬನೇ ಸೈನಿಕ, ಆದರೆ ಅವನ ನಿಯಂತ್ರಣದಲ್ಲಿ 96 ಡ್ರೋನ್ಗಳು ಒಟ್ಟಿಗೆ ಹಾರ್ತವೆ, ಒಟ್ಟಿಗೆ ದಾಳಿ ಮಾಡ್ತವೆ, ಶತ್ರು ರಡಾರ್ಗಳನ್ನು ನಾಶ ಮಾಡ್ತವೆ. ಇದು ಸಿನಿಮಾ ಅಲ್ಲ, ಚೀನಾದ ಹೊಸ ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮ್. ಹೀಗಾದರೆ ಭಾರತಕ್ಕೆ ಇದು ದೊಡ್ಡ ಅಪಾಯನ? ಇವತ್ತು ತಿಳಿಯೋಣ. ಚೀನಾ ಇತ್ತೀಚೆಗೆ ತನ್ನ ಹೊಸ ಅಟ್ಲಾಸ್ ಡ್ರೋನ್ ಸ್ವಾರ್ಮ್ ಸಿಸ್ಟಮನ್ನು ಪ್ರದರ್ಶಿಸಿದೆ. ಈ ವ್ಯವಸ್ಥೆಯಲ್ಲಿ ಒಂದು ಲಾಂಚ್ ವೆಹಿಕಲ್ ಇರುತ್ತೆ, ಒಂದು ಕಮಾಂಡ್ ವೆಹಿಕಲ್ ಇರುತ್ತೆ, ಒಂದು ಸಪೋರ್ಟ್ ವೆಹಿಕಲ್ ಇರುತ್ತೆ. ಒಂದು ಲಾಂಚ್ ವೆಹಿಕಲ್ನಲ್ಲಿ 48 ಫಿಕ್ಸ್ಡ್ ವಿಂಗ್ ಡ್ರೋನ್ ಇರಬಹುದು. ಒಬ್ಬ ಆಪರೇಟರ್ ಒಟ್ಟಿಗೆ 96 ಡ್ರೋನ್ಗಳನ್ನು ನಿಯಂತ್ರಣ ಮಾಡುತ್ತೆ ಅಂತ ವರದಿ ಹೇಳ್ತವೆ. ಅದರಲ್ಲೂ ಭಯ ಬಿಡಿಸೋ ವಿಷಯ ಏನಂದರೆ, ಈ ಡ್ರೋನ್ಸ್ ಕೇವಲ ಹಾರುವುದಲ್ಲ, AI ಸಹಾಯದೊಂದಿಗೆ ಟಾರ್ಗೆಟನ್ನು ಗುರುತಿಸಿ ದಾಳಿಯನ್ನು ಮಾಡ್ಬೋದು. ಹೇಗೆ ದಾಳಿ ಮಾಡ್ಬೋದು? ಮೊದಲು ಅವು ಶತ್ರುವಿನ ರೆಡಾರ್, ಸೇನಾ ಕ್ಯಾಂಪ್, ಕಮ್ಯುನಿಕೇಷನ್ ಸಿಸ್ಟಮ್ ಇವನ್ನೆಲ್ಲ ಗುರುತಿಸುತ್ತೆ. ನಂತರ ಉಳಿದ ಡ್ರೋನ್ ಒಂದೇ ಸಮಯದಲ್ಲಿ ದಾಳಿ ಮಾಡುತ್ತೆ. ಒಂದು ಡ್ರೋನ್ ಹೊಡೆದ್ರೂ ಮತ್ತೊಂದು ಬರುತ್ತೆ. ಇದನ್ನೇ ಸ್ವಾರ್ಮ್ ವಾರ್ಫೇರ್ ಅಂತ ಕರೀತಾರೆ. ಭಾರತಕ್ಕೆ ಯಾಕೆ ಚಿಂತೆ? ತಜ್ಞರ ಪ್ರಕಾರ ಚೀನಾ ಇದನ್ನು ಟಿಬೆಟ್ ಮತ್ತು ಜಿಂಗ್ಯಾಂಗ್ ಪ್ರಾಂತ್ಯದಲ್ಲಿ ಡಿಪ್ಲಾಯ್ ಮಾಡಿದರೆ ಭಾರತಕ್ಕೆ ಸಮಸ್ಯೆ ಉಂಟಾಗ್ಬೋದು. ಯಾಕೆಂದರೆ LAC ಹತ್ತಿರ ವೇಗವಾಗಿ ಲಾಂಚ್ ಮಾಡ್ಬೋದು, ಭಾರತದ ಲಾಜಿಸ್ಟಿಕ್ನ ಮೇಲೆ ದಾಳಿ ಮಾಡ್ಬೋದು, ಏರ್ ಡಿಫೆನ್ಸ್ ಸಿಸ್ಟಮನ್ನು ಓವರ್ ಹೆಲ್ ಮಾಡ್ಬೋದು. ಅಂದರೆ ಒಂದೇ ಸಲಕ್ಕೆ ಈಗ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಒಂದು 100 ದಾಳಿಯನ್ನು 100 ಟಾರ್ಗೆಟನ್ನು ಐಡೆಂಟಿಫೈ ಮಾಡೋ ತಾಕತ್ತಿರುತ್ತೆ ಅನ್ಕೊಂಡ್ರೆ, ಒಂದೇ ಸಲಕ್ಕೆ 500 ಬಂದುಬಿಟ್ರೆ ಅದೇ ಕನ್ಫ್ಯೂಷನಿಗೆ ಹೋಗ್ಬಿಡುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಇದು ಭಾರತದ ಬಾರ್ಡರ್ ಸೆಕ್ಯೂರಿಟಿಗೆ ದೊಡ್ಡ ಚಾಲೆಂಜ್ ಆಗ್ಬೋದು ಅಂತ ಹೇಳುತ್ತೆ. ಭಾರತ ಏನು ಮಾಡ್ತಾ ಇದೆ ಹಾಗಾದರೆ? ಆದರೆ ಭಾರತ ಕೂಡ ಸುಮ್ಮನೆ ಕೂತಿಲ್ಲ. ಭಾರತದ ಬಳಿ ಏನು ನಮ್ಮ DRDO ಇದೆಯಲ್ಲ, ಅದು ಅಭಿವೃದ್ಧಿಪಡಿಸಿರುವಂಥ ಆ್ಯಂಟಿ ಡ್ರೋನ್ ಸಿಸ್ಟಮ್ ಇದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಕ್ಯಾಟ್ಸ್ ವಾರಿಯರ್ ಪ್ರಾಜೆಕ್ಟ್ ಇದೆ. ಹಾಗೆಯೇ ಕೂಡ ಭಗವಸ್ತ್ರ ಅಂತ ಏನು ನೋಡ್ತೀವಲ್ಲ, ಕೌಂಟರ್ ಡ್ರೋನ್ ಸಿಸ್ಟಮ್, ಅದನ್ನು ನೋಡ್ಬೋದು. ಹಾಗೆಯೇ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ನೋಡ್ಬೋದು. ಇವುಗಳ ಮೂಲಕ ಭಾರತ ಕೂಡ ತನ್ನ ರಕ್ಷಣೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇದೆ. ಭವಿಷ್ಯದ ಯುದ್ಧಗಳು ಗನ್ಗಳಿಂದ ಅಲ್ಲ, AI ಮತ್ತು ಡ್ರೋನ್ ಸ್ವಾರ್ಮ್ನ ಮೂಲಕ ನಡೆಯಬಹುದು. ಚೀನಾದ ಈ ಹೊಸ ತಂತ್ರಜ್ಞಾನಕ್ಕೆ ಭಾರತಕ್ಕೆ ಎಚ್ಚರಿಕೆ ಗಂಟೆನಾ, ಅಥವಾ ಭಾರತಕ್ಕೆ ಇದಕ್ಕೆ ಉತ್ತರ ಕೊಡೋದು ಬಾಕಿ ಇದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿದ ಸ್ನೇಹಿತರೆ. ಭಾರತ ಇದಕ್ಕೆ ಸಿದ್ಧ ಇದೆಯಾ ಅನ್ನುವಂಥದ್ದನ್ನು. ಇಂತಹ ಡಿಫೆನ್ಸ್ ಅಪ್ಡೇಟ್ಗಾಗಿ ಚಾನಲನ್ನು